ನನ್ಗೂ ಮಾವಂಗೂ ಮದ್ವೆ ಫಿಕ್ಸ್ ಆದಾಗ ನಿನಗ ಅವ್ರ ಮೇಲಿರೋ ಪ್ರೀತಿಯಿಂದ ಯಾರಿಗೂ ಹೇಳ್ದೆ ಹೋಗಿ ಮದ್ವೆ ಮಾಡ್ಕೊಂಡ್ ಬಂದೆ ಅಂತ ಅನ್ಕೊಂಡೆ. ನೀನ್ ಈ ಮನೆಗ್ ಬಂದಾಗ ನಮ್ಮಮ್ಮನ್ನ ನೀನ್ ಹಿಂದೆನೆ ಕವ್ಚದ ಹಾಗೆ ಕರ್ಕೊಂಡ್ ಬಂದಿದ್ಯಾ ಅಂತ ಅನ್ಕೊಂಡೆ. ನಮ್ಮಜ್ಜಿ ಕೋಪದಲ್ಲಿ ಆಚೆಗೆ ಹೋಗು ಅಂತ ಹೇಳ್ದಾಗ ಮಾವನ್ ಜೊತೆ ಆಸ್ತಿ ಬಗ್ಗೆ ಮಾತಾಡಿ ನಮ್ಮೆಲ್ರನ್ನು ಒಂದ್ ಮಾಡೋದಕ್ಕೋಸ್ಕರ ಮಾಡ್ತಿದ್ಯಾ ಅಂತ ಅನ್ಕೊಂಡೆ. ನೀನಿಷ್ಟೆಲ್ಲ ಮಾಡಿದ್ರು ನಿನ್ನ ನನ್ ಸ್ವಂತ ಅಕ್ಕ ಅಂತ ಅನ್ಕೊಂಡಿದ್ದೆ. ಸ್ವಂತ ತಂದೆ ರೀತಿ ನೋಡ್ಕೊಂಡಂತ ನಮ್ಮಪ್ಪನ್ನ ಯಾವಾಗ ಮನೆಯಿಂದ ಆಚೆ ಕಳ್ಸಿದ್ಯೋ ಅವಾಗ್ಲೇ ನಿನ್ನಲ್ಲಿರೋ ವಿಷಯ ಏನು ಅಂತ ನನಗೆ ಅರ್ಥ ಆಯ್ತು. ರಾಜಿ, ಆದ್ಯನ್ಗಂಥ ಯೋಚನೆಗಳು ಯಾವತ್ತೂ ಇರ್ಲಿಲ್ಲಮ್ಮ, ಇರೋದು ಇಲ್ಲ. ಅಮ್ಮ ಮಾತಾಡ್ಬೇಡ. ನೀನ್ ಯಾವಾಗ ಆದ್ಯನ್ ಜೊತೆ ಸೇರ್ಕೊಂಡು ಚಿಕ್ಕಮ್ಮನ್ನ ಪೆಟ್ಟಿಗೆನಲ್ಲಿ ಕೂಡ್ ಹಾಕಿ ಆಚೆ ಕಡೆ ಕಳ್ಸಿದ್ಯೋ ಆಗ್ಲೇ ಮಾತಾಡೋ ಹಕ್ಕನ್ನ ಕಳ್ಕೊಂಡ್ಬಿಟ್ಟೆ. ಅದಲ್ಲ ರಾಜಿ, ನೀನ್ ಏನ್ ಹೇಳ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದ್ಯಾ? ಇನ್ನು ಯಾದ್ಯನ ಎಷ್ಟು ದಿನ ಅಂತ ನಂಬ್ತೀಯ ಅಮ್ಮ? ನಿನ್ನ ಅಪ್ಪನ ದೂರ ಮಾಡ್ಬಿಟ್ಲು, ಆದ್ರೆ ಅವಳೇ ನಂಬ್ತಿದ್ಯಾ? ನಿನ್ನನ್ನು ಮೀಟ್ ಮಾಡದೇ ಇರೋ ಹಾಗೆ ಮಾಡಿದ್ಲು, ಆದ್ರೂ ನಂಬ್ತೀಯಾ? ಕೊನೆಗೆ ಅಪ್ಪನ ನಿನ್ನಿಂದ ಈ ಮನೆಯಿಂದ ದೂರ ಕಳ್ಸಿದ್ರು ಇನ್ನು ಇವಳನ್ನೇ ವಹಿಸ್ಕೊಂಡು ಮಾತಾಡ್ತೀಯ? ನಿನ್ ತಂಗಿ ಮೇಲಿರೋ ಕುರುಡು ಪ್ರೀತಿಯಿಂದ ಈ ಆದ್ಯನ ಕುರುಡಾಗಿ ನಂಬ್ಕೊಂಡು ಇವಳು ಮಾಯಲ್ಲಿ ಬಿದ್ದು ಹೋಗಿ ನೀನು ಅಪ್ಪನ್ ಕಳ್ಕೊಳ್ಳೋದಷ್ಟೇ ಅಲ್ಲ, ಇಡೀ ಕುಟುಂಬನೇ ದೂರ ಮಾಡ್ಕೊಂಡಿದ್ಯಾ. ಎಲ್ರಿಂದಾನು ನೀನ್ ದೂರ ಆಗಿ ಹೋಗ್ತಿದ್ಯಾ ಅಮ್ಮ.